ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು ಈ 9ನೇ ತರಗತಿಯಲ್ಲಿರುವಂತಹ ವಿಜ್ಞಾನ ವಿಷಯದಲ್ಲಿರುವ 6ನೇ ಪಾಠ ಅಂಗಾಂಶಗಳು ಎಂಬ ಪಾಠದ ಕುರಿತು ಈ ಒಂದು ಅವಧಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಹೋದ ಒಂದು ಹಿಂದಿನ ಒಂದು ತರಗತಿಯಲ್ಲಿ ನೀವೇನು ಮಾಡ್ತೀರಾ, ಈ ಅಂಗಾಂಶಗಳ ಕುರಿತು ಸ್ವಲ್ಪ ಮಟ್ಟಿಗೆ ಏನು ಮಾಡ್ತೀರಾ, ಅಭ್ಯಾಸ ಮಾಡ್ತೀರಾ, ಹೌದಾ? ಹಾಗಾದರೆ ಇವತ್ತಿನ ಅವಧಿಯಲ್ಲಿ ನಾವು ಈ ಅಂಗಾಂಶಗಳಿಗೆ ಸಂಬಂಧಪಟ್ಟ ವಿಷಯದ ಕುರಿತು ಚರ್ಚೆ ಮಾಡೋಣ. ಮೊದಲಿಗೆ ಇಲ್ಲಿ ಅಂಗಾಂಶಗಳಲ್ಲಿ ನಿಮ್ಮ ಒಂದು ಪಠ್ಯ ಪುಸ್ತಕದಲ್ಲಿರುವ ಪ್ರಕಾರ ಏಕಕೋಶೀಯ ಮತ್ತು ಸಸ್ಯ ಅಂಗಾಂಶ ಮತ್ತು ಪ್ರಾಣಿ ಅಂಗಾಂಶದಲ್ಲಿ ಬರುವಂಥ ಭಾಗಗಳು ಅಥವಾ ವಿಧಗಳ ಬಗ್ಗೆ ನೋಡೋಣ. ಹಾಗಾದರೆ ಅದರಲ್ಲಿ ಬರುವಂಥ ವಿಷಯಗಳು ನಾವು ಯಾವುವು ಅನ್ನೋದನ್ನು ನೋಡೋಣ. ಮೊದಲಿಗೆ ಏಕಕೋಶಿ ಈ ಅಂಗಾಂಶದಲ್ಲಿ ನಿಮಗೆ ಬರುವಂಥ ವಿಷಯ ಮೊದಲಿಗೆ ಏಕಕೋಶಿ ಜೀವಿ. ಏಕಕೋಶಿ ಜೀವಿ ಮೊದಲಿಗೆ. ಎರಡನೇದು ಸಸ್ಯ ಅಂಗಾಂಶ. ಸಸ್ಯ ಅಂಗಾಂಶ. ಮೂರನೇದು ಪ್ರಾಣಿ ಅಂಗಾಂಶ. ಇಲ್ಲಿ ನಮಗೆ ಇರುವ ಒಂದು ಅಭ್ಯಾಸದಲ್ಲಿ ಅಂದರೆ ನಮ್ಮ ಪಠ್ಯಪುಸ್ತಕದಲ್ಲಿರುವ ಪ್ರಕಾರ ನೋಡಿದರೆ ಸಸ್ಯಾಂಗಾಂಶ ಮತ್ತು ಪ್ರಾಣಿ ಅಂಗಾಂಶ ಸಂಬಂಧಪಟ್ಟ ವಿಷಯಗಳು ಮಾತ್ರ ನಾವು ಮಾಡ್ತೀವಿ, ಕಲಿತೀವಿ. ಹಾಗಾದರೆ ಈ ಸಸ್ಯಾಂಗಾಂಶದಲ್ಲಿ ಮತ್ತೆ ಎರಡು ಪ್ರಕಾರ ವಿಧಗಳು ಬರ್ತವೆ. ಅವು ವರ್ಧನಾಂಗಾಂಶ ಮತ್ತು ಶಾಶ್ವತ ಅಂಗಾಂಶ. ಯಾವುದು? ಶಾಶ್ವತ ಅಂಗಾಂಶ. ಈ ಶಾಶ್ವತ ಅಂಗಾಂಶದಲ್ಲಿ ಮತ್ತೆ ಎರಡು ರೀತಿಯ ವಿಧಗಳು ಬರ್ತವೆ. ಒಂದು ಸರಳ ಶಾಶ್ವತ ಅಂಗಾಂಶ, ಇನ್ನೊಂದು ಸಂಕೀರ್ಣ ಶಾಶ್ವತ ಅಂಗಾಂಶ. ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ. ಶಾಶ್ವತ ಅಂಗಾಂಶ. ಈ ಮತ್ತೆ ಏನು ಮಾಡ್ತದೆ, ಸಸ್ಯ ಅಂಗಾಂಶದಲ್ಲಿ ಎರಡು ವಿಧಗಳು, ವರ್ಧನಾಂಗಾಂಶ, ಶಾಶ್ವತ ಅಂಗಾಂಶ. ಈ ಶಾಶ್ವತ ಅಂಗಾಂಶದಲ್ಲಿ ಮತ್ತೆ ನಾವು ಏನು ಮಾಡ್ತೀವಿ, ಎರಡು ವಿಧಗಳನ್ನು ನೋಡ್ತೀವಿ, ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ. ಈ ಮತ್ತೆ ಇಲ್ಲಿ ಸರಳ ಶಾಶ್ವತ ಅಂಗಾಂಶದಲ್ಲಿ 4 ರೀತಿಯ ವಿಧಗಳನ್ನು ನೋಡ್ತೀವಿ, ಸಂಕೀರ್ಣದಲ್ಲಿ ಮತ್ತೆ 2 ವಿಧಗಳನ್ನು ನೋಡ್ತೀವಿ. ಈ ಸರಳದಲ್ಲಿ ಮೊದಲೇದು ಪೇರೆಂಕೈಮ, ಕೋಲೆಂಕೈಮ, ಮೂರನೇದು ಸ್ಕ್ಲೆರೆಂಕೈಮ, ನಾಲ್ಕನೇದು ಎಪಿಡರ್ಮಿಸ್. ಈ ಸಂಕೀರ್ಣ ಶಾಶ್ವತದಲ್ಲಿ ಎರಡು ವಿಧ, ಒಂದು ಝೈಲಮ್, ಇನ್ನೊಂದು ಫ್ಲೋಯಮ್. ಮತ್ತೆ ನಾವು ನೋಡಿದಾಗ ಈ ಪ್ರಾಣಿ ಅಂಗಾಂಶ ನಾವು 4 ವಿಧಗಳನ್ನು ನೋಡ್ತೀವಿ. ಈಗ ಸಸ್ಯದಲ್ಲಿ 2 ವರ್ಧನಾಂಗಾಂಶ, ಶಾಶ್ವತ ಅಂಗಾಂಶ. ಶಾಶ್ವತ ಅಂಗಾಂಶದಲ್ಲಿ ಮತ್ತೆ ನಾವು ಏನು ಮಾಡ್ತೀವಿ, 2 ರೀತಿಯ ವಿಧಗಳನ್ನು ನೋಡ್ತೀವಿ, ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ. ಅದರಲ್ಲಿ ಸಹಿತ ಸರಳದಲ್ಲಿ 4 ವಿಧ ಮತ್ತು ಸಂಕೀರ್ಣದಲ್ಲಿ 2 ವಿಧ. ಈ ಸರಳದಲ್ಲಿ ಪೇರೆಂಕೈಮ, ಕೋಲೆಂಕೈಮ, ಸ್ಕ್ಲೆರೆಂಕೈಮ, ಎಪಿಡರ್ಮಿಸ್. ಸಂಕೀರ್ಣ ಶಾಶ್ವತದಲ್ಲಿ ಝೈಲಮ್ ಮತ್ತು ಫ್ಲೋಯಮ್. ಹಾಗಾದರೆ ಪ್ರಾಣಿ ಅಂಗಾಂಶದಲ್ಲಿ ನಾವು ಮತ್ತೆ 4 ನೋಡ್ತೀವಿ ರೀತಿಯ. ಒಂದು ಸಂಯೋಜಕ
ಅನುಲೇಪಕ, ಲೇಪಕ ಮತ್ತು ನರ ಅಂಗಾಂಶ. ಯಾವುವು? ಮೊದಲು ಅನುಲೇಪಕ ಅಂಗಾಂಶ, ಎರಡನೇದು ಸ್ನಾಯು ಅಂಗಾಂಶ, ಮೂರನೇದು ನರ ಅಂಗಾಂಶ, ಕೊನೆಯದಾಗಿ ಸಂಯೋಜಕ ಅಂಗಾಂಶ. ಯಾವುದು? ಸಂಯೋಜಕ ಅಂಗಾಂಶ. ಇದು ಏನು? ನಮ್ಮ ಒಂದು ಈ ಅಂಗಾಂಶದಲ್ಲಿ ನಮ್ಮ ಒಂದು ಪಠ್ಯಕ್ರಮದಲ್ಲಿ ನೀಡಿರುವಂಥ ವಿಷಯಗಳು. ಇಷ್ಟು ವಿಷಯ ಕುರಿತು ನಾವು ಏನು ಮಾಡಬೇಕು? ಈ ಅಂಗಾಂಶದ ಒಂದು ಪಾಠವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ತಿಳಿತಲ್ಲ? ಮೊದಲನೇದಾಗಿ ಅಂಗಾಂಶದಲ್ಲಿ ನಮಗೆ ಮೊದಲನೇದಾಗಿ ಏಕಕೋಶೀಯ ಜೀವಿ ಬಗ್ಗೆ ವಿವರಿಸಿದ ಮೇಲೆ ಅಂಗಾಂಶದಲ್ಲಿ ಎರಡು ವಿಧ, ಒಂದು ಸಸ್ಯ ಅಂಗಾಂಶ ಮತ್ತು ಪ್ರಾಣಿ ಅಂಗಾಂಶಗಳು ಇರುತ್ತವೆ. ಆ ಎರಡು ವಿಧಗಳಲ್ಲಿ ಮತ್ತೆ ವಿವಿಧ ರೀತಿಯಲ್ಲಿ ಭಾಗಗಳಿರುತ್ತವೆ. ಮೊದಲಿಗೆ ಸಸ್ಯ ಅಂಗಾಂಶದಲ್ಲಿ ವರ್ಧನ ಅಂಗಾಂಶ, ಶಾಶ್ವತ ಅಂಗಾಂಶ, ಮತ್ತೆ ಅದರ ಶಾಶ್ವತ ಅಂಗಾಂಶದಲ್ಲಿ ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ. ಮತ್ತೆ ಈ ಸರಳ ಶಾಶ್ವತ ಅಂಗಾಂಶದಲ್ಲಿ ನಾವು ಮತ್ತು 4 ಬಗೆಯ ವಿಧಗಳು ನೋಡ್ತೀವಿ. ಮೊದಲನೇದು ಪೇರೆಂಕೈಮ, ಕೊಲೆಂಕೈಮ, ಸ್ಕ್ಲೆರೆಂಕೈಮ, ಎಪಿಡರ್ಮಿಸ್ ಮತ್ತು ಸಂಕೀರ್ಣದಲ್ಲಿ ಜೈಲಮ್ ಮತ್ತು ಫ್ಲೋಯಮ್. ಇದೇನು ಸಸ್ಯದ ಅಂಗಾಂಶದ ಒಂದು ಭಾಗ. ಇಷ್ಟು ನಾವೇನು ಸಸ್ಯದ ಬಗ್ಗೆ ಕುರಿತಾಗಿ ಅಭ್ಯಾಸ ಮಾಡ್ತೀವಿ. ಇನ್ನು ಪ್ರಾಣಿಯ ಬಗ್ಗೆ ನೋಡಿದಾಗ ಇಲ್ಲಿ 4 ಬಗೆಯ ವಿಧಗಳು ಬರ್ತವೆ. ಒಂದು ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ನರ ಅಂಗಾಂಶ ಮತ್ತು ಸಂಯೋಗ ಅಂಗಾಂಶ. ಇದೇನು ಪ್ರಾಣಿ ಅಂಗಾಂಶದ ಒಂದು ಭಾಗ ಅಂತ ನಾವು ನೋಡ್ತೀವಿ. ಈ ರೀತಿಯ ಒಂದು ನಾವೇನು ಮಾಡ್ತೀವಿ, ಅಂಗಾಂಶಗಳ ಪಾಠದ ಕುರಿತು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಮೊದಲಿಗೆ ನಾವು ನೋಡ್ಬೇಕಾಗಿರೋದು ಇಲ್ಲಿ ಏಕಕೋಶೀಯ ಜೀವಿಯ ಬಗ್ಗೆ ನೋಡೋಣ. ಇದರಲ್ಲಿ ಈ ಏಕಕೋಶಿಯು ಉದಾಹರಣೆ ಗೊತ್ತೇ ಇದೆ. ಇದಕ್ಕೆ ಏಕಕೋಶಿ ಜೀವಿಯ ಉದಾಹರಣೆ. ಈ ಏಕಕೋಶಿಯು ಅಂದರೆ ಇಲ್ಲಿ ಎಲ್ಲ ಜೀವಿಗಳು ತಮ್ಮ ಜೀವನವನ್ನು ಪ್ರಾರಂಭ ಮಾಡುವುದು ಈ ಏಕಕೋಶಿ ಜೀವಿಯಿಂದ ಅಥವಾ ಏಕಕೋಶಿಯಿಂದಲೇ. ಯಾಕೆ ಎಲ್ಲ ಜೀವಿಗಳು ಪ್ರಾರಂಭದಲ್ಲಿ ಏಕಕೋಶಿಯಾಗಿ ತಮ್ಮ ಜೀವನವನ್ನು ಸ್ಟಾರ್ಟ್ ಮಾಡ್ತವೆ ಅನ್ನೋದಕ್ಕೆ ಮೂಲ ಕಾರಣ, ಈಗ ಒಂದು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಮಗು ಏನು ಏಕಕೋಶಿಯಾಗಿರ್ತದೆ. ಅಲ್ಲಿಂದಲೇ ಏನು ಮಾಡ್ತದೆ, ಮಗು ತನ್ನ ಜೀವನವನ್ನು ಏಕಕೋಶಿಯಾಗಿ ಪ್ರಾರಂಭ ಮಾಡಲು ಸ್ಟಾರ್ಟ್ ಮಾಡ್ತದೆ. ಅದೇ ಒಂದು ಉದಾಹರಣೆಗೆ ಬಂದಾಗ ಏಕಕೋಶಿಗೆ ನಾವು ಅಮೀಬಾ ತತ್ವನ ಇಲ್ಲಿ ಅಮೀಬಾ ಇದು ಯಾವ ರೀತಿಯಾಗಿ ತನ್ನ ಏಕಕೋಶಿ ಜೀವಿಯನ್ನು ಅಂದರೆ ಒಂದು ಪ್ರಾರಂಭ ಮಾಡಿದೆ ಅಂದರೆ ಅದರ ಪೋಷಣೆ, ಅದರ ಚಲನೆ, ಅದರ ಉಸಿರಾಟ, ವಿಸರ್ಜನೆ, ಸಂತಾನೋತ್ಪತ್ತಿ ಈ ರೀತಿಯಾಗಿ ಇದೇನು ಏಕಕೋಶಿ ಜೀವಿ ತನ್ನದೇ ಆದ ಒಂದು ಜೀವನವನ್ನು ಪ್ರಾರಂಭ ಮಾಡ್ತಾ ಇದೆ. ತಿಳಿತಲ್ಲ? ಹಾಗಾದರೆ ಈ ಅಮೀಬಾದ ಪೋಷಣೆ ಮತ್ತು ಚಲನೆ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋಣ. ಏಕೆಂದರೆ ಏಕಕೋಶಿ ಜೀವಿ ಯಾವ ರೀತಿಯ ಒಂದು ಅದರ ದಿನನಿತ್ಯ ಜೀವನವನ್ನು ನಡೆಸುತ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನೋಡಿದಾಗ ನಾವು ಅಮೀಬಾವನ್ನು ನೋಡೋಣ. ಇಲ್ಲಿ ಇದೊಂದು ಅಮೀಬಾ ಅಂತ ತಿಳ್ಕೊಳ್ಳಿ. ಈ ಅಮೀಬಾವು ಇಲ್ಲಿ ಒಂದು ಆಹಾರ ತುಣುಕು ಇದೆ. ಅಮೀಬಾವು ಚಲನೆಯ ಅಂಗ ಯಾವುದಂದ್ರೆ ಮಿಥ್ಯಪಾದ. ಈ ಅಮೀಬಾವು ಆ ಮಿಥ್ಯಪಾದದ ಮೂಲಕ ಚಲನೆ ಮಾಡಿ ಈ ಆಹಾರವನ್ನು ಸುತ್ತುವರೆದು ತನ್ನ ಪೋಷಣೆ ಅಂದರೆ ತನ್ನ ಆಹಾರವನ್ನು ಸೇವನೆ ಮಾಡುತ್ತದೆ. ತಿಳಿತಂದ್ರೆ ಇಲ್ಲಿ ಏಕಕೋಶಿಯು ಎಲ್ಲ ಜೀವಿಗಳು ಅಂದರೆ ಮೊದಲಿಗೆ ತನ್ನ ಜೀವನವನ್ನು ಏಕಕೋಶಿಯಿಂದಲೇ ತಮ್ಮ ಜೀವನ ಪ್ರಾರಂಭ ಮಾಡ್ತವೆ. ಉದಾಹರಣೆಗೆ ತಾಯಿಯ ಗರ್ಭದಲ್ಲೇ ಇರುವಾಗಲೇ ತಮ್ಮ ಏಕಕೋಶಿ ಜೀವನವನ್ನು ಪ್ರಾರಂಭ ಮಾಡ್ತೇವೆ. ಅದೇ ರೀತಿಯಾಗಿ ಏಕಕೋಶಿ ಅಂದರೆ ಯಾವುದು ಅಂದಾಗ ನೋಡಿದಾಗ ಇಲ್ಲಿ ಅಮೀಬಾ ಅಂತ ನಮ್ಮ ನೆನಪಿಗೆ ಬರ್ತದೆ. ಈ ಅಮೀಬಾವು ಏಕಕೋಶಿ ಜೀವಿಯಾಗಿದೆ. ಅದರ ಏಕಕೋಶಿ ಜೀವಿ ಯಾವ ರೀತಿ ನಾವು ಅದರ ಪೋಷಣೆ, ಚಲನೆ, ಆಹಾರವನ್ನು ಗಮನಿಸಿದಾಗ ಇಲ್ಲಿ ನೋಡಿದಾಗ ಅಮೀಬಾ ತನ್ನ ಸುತ್ತಲಿರುವಂತಹ ಆಹಾರದ ತುಣುಕನ್ನು ಯಾವ ರೀತಿ ಸೇವನೆ ಮಾಡುತ್ತದೆ, ಪೋಷಣೆ ಮಾಡುತ್ತದೆ ಮತ್ತು ನೋಡಿದಾಗ ಇದು ಅಮೀಬಾ ತನ್ನ ಸುತ್ತಲಿರುವಂತಹ ಆಹಾರ ತುಣುಕನ್ನು ಅಮೀಬಾ ಮಿಥ್ಯಪಾದದ ಚಲನೆಯ ಮುಖಾಂತರ ಈ ಆಹಾರ ತುಣುಕನ್ನು ಸುತ್ತುವರೆದು ಅಂದ್ರೆ ಇದು ಈ ರೀತಿಯಾಗಿ ಬರ್ತಾ ಇರ್ತದೆ. ಅಂದ್ರೆ ಮೂವ್ಮೆಂಟ್ ಮಾಡ್ತಾ ಇರ್ತದೆ. ಆ ಮೂವ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಈ ಆಹಾರವನ್ನು ಸುತ್ತೋಲೆ ಹಾಕುತ್ತದೆ. ಈ ಆಹಾರವನ್ನು ಸುತ್ತೋಲೆ ಹಾಕಿದ ನಂತರ ಏನ್ ಮಾಡ್ತದೆ, ತನ್ನ ಪೋಷಣೆ ಅಥವಾ ತನ್ನ ಆಹಾರವನ್ನು ಬಯಕೆಯನ್ನು ಈಡೇರಿಸಿ
ಏಕಕೋಶೀಯ ಒಂದು ಪೋಷಣೆ ಮತ್ತು ಚಲನೆ ಅಂತ ನಾವು ಹೇಳ್ಬೋದು. ತಿಳಿತಲ್ಲ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಏಕಕೋಶ ಜೀವಿಯು ಯಾವ ರೀತಿ ಆಹಾರವನ್ನು ಸೇವನೆ ಅಂದರೆ ಪೋಷಣೆ ಮತ್ತು ಚಲನೆ ಮಾಡುತ್ತದೆ ಅಂದರೆ, ಏಕಕೋಶ ಜೀವಿಯು ಅಮೀಬಾವನ್ನು ತೆಗೆದುಕೊಂಡಾಗ ತನ್ನ ಮಿಥ್ಯ ಪಾದದ ಮೂಲಕ ಚಲನೆ ಮಾಡಿ ತನ್ನ ಆಹಾರದ ತುಣುಕನ್ನು ಆವರಿಸಿಕೊಂಡು ತನ್ನ ಪೋಷಣೆಯನ್ನು ತಾನೇ ಸ್ವತಃ ಮಾಡಿಕೊಳ್ಳುತ್ತದೆ. ಹೇಳ್ತಲ್ಲ, ಓಕೆ. ಹಾಗಾದರೆ ಇದರ ಬೆಳವಣಿಗೆ, ಹೌದು, ಎಲ್ಲ ಜೀವಿಗಳಿಗೂ ಬೆಳವಣಿಗೆ ಇದ್ದೇ ಇದೆ. ಇಲ್ಲಿ ಇಷ್ಟು ಇದ್ದಾಗ ಮುಂದೆ ನೋಡಿದಾಗ ದೊಡ್ಡದಾಗಿರ್ತದೆ. ಯಾಕಂದ್ರೆ ಅದು ಬೆಳವಣಿಗೆ ಹೊಂದ್ತಾ ಇರ್ತದೆ. ಯಾವುದೇ ಒಂದು ಜೀವಿಯು ಹಂತ ಹಂತವಾಗಿ ಹೋಗ್ತಾ ಇದ್ದಾಗ ಅದರ ಬೆಳವಣಿಗೆ ಆಗ್ತಾನೆ ಇರ್ತದೆ. ಇಲ್ಲಿ ಒಂದೇ ಕೋಶವಿರುವ ಗಾತ್ರದಲ್ಲಿ ದೊಡ್ಡದಾಗ್ತಾ ಇರ್ತದೆ. ಅಂದ್ರೆ ಒಂದೇ ಕೋಶವಿರುವ ಜೀವಿಯು ಹೋದಂತೆ ದೊಡ್ಡದಾಗುತ್ತಾ ಹೋಗುತ್ತದೆ. ಇಂಥ ಒಂದು ಬೆಳವಣಿಗೆ ಆಂತರಿಕ ಬೆಳವಣಿಗೆ ಅಂತ ಹೇಳ್ತೀವಿ. ಏನು ಆಂತರಿಕ ಬೆಳವಣಿಗೆ, ಏನು ಆಂತರಿಕ ಬೆಳವಣಿಗೆ ಅಂತ ಹೇಳ್ತೀವಿ. ಇಲ್ಲಿ ಒಂದೇ ಜೀವಕೋಶಿಯು ಇದ್ದಾಗ ಅದು ಹೋದಂತೆ ಅಂದರೆ ಕಾಲ ಕಳೆದಂತೆ ಅದು ಗಾತ್ರದಲ್ಲಿ ದೊಡ್ಡದಾಗುತ್ತಾ ಹೋಗುತ್ತದೆ. ಆ ಹೋದಂತೆ ಅಂದರೆ ಗಾತ್ರ ದೊಡ್ಡದಾಗುವಂಥ ಒಂದು ವಿಷಯಕ್ಕೆ ಅಥವಾ ಒಂದು ಅಂಶಕ್ಕೆ ಏನಾಗ್ತೀವಿ ಬೆಳವಣಿಗೆ ಅಂತೀವಿ. ಅಂತ ಒಂದು ಬೆಳವಣಿಗೆ ಏನಾಗ್ತೀವಿ ಆಂತರಿಕ ಬೆಳವಣಿಗೆ. ಅಂದರೆ ಅದು ಒಂದು ಪರಿಸರ ಅಥವಾ ಒಂದು ನಿಸರ್ಗದಲ್ಲಿ ಇರುವ ಒಂದು ನಿಯಮ. ಯಾವುದೇ ಒಂದು ಜೀವಿ ಹುಟ್ಟಿದ ಮೇಲೆ ದೊಡ್ಡದಾಗಿ ಹೋಗ್ತಾ ಇರ್ತದೆ. ಅದು ಕೇವಲ ಶಾಶ್ವತವಾಗಿ ಇದ್ದಂಥ ಜೀವಿ ಅದೇ ಥರ ಇರೋದಿಲ್ಲ. ಅಂದರೆ ನಿಸರ್ಗದಲ್ಲಿ ಹುಟ್ಟಿರುವಂಥ ಜೀವಿಯು ಹೋದಂತೆ ಅದು ದೊಡ್ಡದಾಗಲಾನೇ ಹೋಗ್ತದೆ. ಇದು ನಿಸರ್ಗದ ನಿಯಮ. ಅದೇ ಏಕಕೋಶಿ ಜೀವಿ ಏನು ಮಾಡ್ತದೆ, ಹೋದಂತೆ ಗಾತ್ರದಲ್ಲಿ ದೊಡ್ಡದಾಗುತ್ತಾ ಹೋಗಿ ತನ್ನ ಬೆಳವಣಿಗೆಯನ್ನು ಮೂಡುತ್ತದೆ. ಆ ಮೂಡುವಂಥ ಬೆಳವಣಿಗೆ ಆಂತರಿಕ ಬೆಳವಣಿಗೆ ಅಂತ ಕರಿತೀವಿ. ಹಾಗಾದರೆ ಇದರ ಉಸಿರಾಟವನ್ನು ಗಮನಿಸಿದಾಗ ತಿಳಿದ ಏಕಕೋಶಿ ಜೀವಿಯು ಪೋಷಣೆ ಯಾವ ರೀತಿ ಮಾಡುತ್ತದೆ, ಬೆಳವಣಿಗೆ ಯಾವ ರೀತಿ ಆಗುತ್ತದೆ, ಅದರ ಚಲನೆ. ಹಾಗಾದರೆ ಉಸಿರಾಟ, ಕೆಲವು ಜೀವಿಗಳು ಆಕ್ಸಿಜನ್ ಸೇವನೆ ಮಾಡಿ ಉಸಿರಾಟ ಮಾಡ್ತದೆ. ಇನ್ನು ಕೆಲವು ಜೀವಿಗಳು ಏನು ಮಾಡ್ತವೆ, ಆಕ್ಸಿಜನ್ ಇಲ್ಲದರೂ ಕೂಡ ಉಳಿಯುತ್ತವೆ. ಯಾಕೆ? ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಏನು ವಿನಿಮಯಗೊಂಡು ಏನಾಗ್ತದೆ, ವಿಸರ್ಜನೆ ಎಂಬ ಕ್ರಿಯೆ ಉಂಟಾಗುತ್ತದೆ. ಏನು ಇಲ್ಲಿ ಕೆಲವು ಜೀವಿಗಳು ಆಕ್ಸಿಜನ್ ಇಂದ ಉಸಿರಾಡುತ್ತವೆ, ಇನ್ನು ಕೆಲವು ಜೀವಿಗಳು ಆಕ್ಸಿಜನ್ ಇಲ್ಲರೂ ಸಹ ಉಸಿರಾಡಿ ಬದುಕುತ್ತವೆ. ಯಾಕೆ ಅಂತ ಕೇಳಿದಾಗ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಏನು ಅಂತೇವೆ ವಿನಿಮಯಗೊಂಡು ಇಲ್ಲಿ ವಿಸರ್ಜನೆ ಎಂಬ ಕ್ರಿಯೆ ಆಗುತ್ತದೆ. ವಿಸರ್ಜನೆ ಎಂಬ ಕ್ರಿಯೆ ಇತ್ತಲ್ಲ, ಈ ಒಂದು ಕ್ರಿಯೆಯಿಂದ ಏನು ಏಕಕೋಶಿ ಜೀವಿಗಳು ಉಸಿರಾಡಲು ಸಹಾಯಕವಾಗಿದೆ. ಎಲ್ಲ ಜೀವಿಗಳು ಆಕ್ಸಿಜನ್ನಿಂದ ಮಾತ್ರ ಉಸಿರಾಡೋದಿಲ್ಲ, ಇನ್ನು ಕೆಲವು ಜೀವಿಗಳು ಆಕ್ಸಿಜನ್ ಇದ್ರೂ ಕೂಡ ಉಸಿರಾಡುತ್ತವೆ. ಅಂಥ ಜೀವಿಗಳು ಬದುಕುವ ಕಾರಣ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ವಿನಿಮಯಗೊಂಡು ವಿಸರ್ಜನೆ ಕ್ರಿಯೆ ಉಂಟಾಗುತ್ತದೆ. ಇಂಥ ಒಂದು ಕ್ರಿಯೆ ಭೌತ ಕ್ರಿಯೆ ನಡೆಯುತ್ತದೆ. ಇನ್ನು ಭೌತ ಕ್ರಿಯೆ ನಡೆಯುತ್ತದೆ, ಇನ್ನು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿನಿಮಯಗೊಳ್ಳುತ್ತದೆ. ಇದೆಲ್ಲ ಈ ರೀತಿಯಾಗಿ ಏಕಕೋಶಿ ಜೀವಿಯು ಉಸಿರಾಡುತ್ತೇವೆ. ಇನ್ನು ವಿಸರ್ಜನೆ, ಯಾವುದೇ ಒಂದು ಜೀವಿಯು ವಿಸರ್ಜನೆ ಮಾಡಲೇಬೇಕು. ಯಾಕೆಂದರೆ ಸೇವನೆ ಮಾಡಿದಂಥ ಆಹಾರವನ್ನು ಹೊಟ್ಟೆ ತುಂಬಿದ ಮೇಲೆ ಬೇಡವಾದ ಆಹಾರ ಪದಾರ್ಥವನ್ನು ಹೊರ ಹಾಕಲೇಬೇಕು. ಏನು ಅದನ್ನು ಹೊಟ್ಟೆಯಲ್ಲಿ ಸ್ಟಾಕ್ ಮಾಡ್ಕೊಂಡಿರ್ತದ ಸಾಧ್ಯವಿಲ್ಲ. ಯಾಕೆಂದರೆ ತನ್ನ ಹೊಟ್ಟೆ ತುಂಬಿದ ಮೇಲೆ ಬೇಡವಾದ ಒಂದು ಆಹಾರ ಪದಾರ್ಥವನ್ನು ವಿಸರ್ಜನೆ ಮೂಲಕ ಹೊರ ಹಾಕುತ್ತದೆ. ನೀವು ಗಮನಿಸಿ, ಯಾವುದೇ ಒಂದು ವಿಡಿಯೋನ ನೋಡಿ ಅಥವಾ ಒಂದು ಅಮೀಬಾ ತೆಗೆದುಕೊಳ್ಳಿ. ಇದು ಅಮೀಬಾ, ಇದರ ಹೊಟ್ಟೆ ತುಂಬಿದ ಮೇಲೆ ಬೇಡವಾದ ಪದಾರ್ಥಗಳನ್ನು ಇದು ಹೊರ ಹಾಕುತ್ತದೆ. ಏಕೆಂದರೆ ಇದು ಹೊಟ್ಟೆ ತುಂಬಿದ ಮೇಲೆ ಬೇಡವಾದ ಪದಾರ್ಥ ಇದು ಇಟ್ಕೊಂಡು ಏನು ಮಾಡ್ತದೆ, ಸಾಧ್ಯನಾ? ಯಾವುದೇ ಒಂದು ಜೀವಿಯು ಅದು ನನ್ನ ಹೊಟ್ಟೆಯಲ್ಲೇ ಇರಲಿ ಅಂತ ಯಾವುದೋ ಒಂದು ಜೀವಿ ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ಅದು ಬೇಡವಾದ ಪದಾರ್ಥವನ್ನು ಹೊರ ಹಾಕುತ್ತದೆ. ಇಂಥ ಒಂದು ಕ್ರಿಯೆಯನ್ನು ನಾವು ವಿಸರ್ಜನೆ ಅಂತ ಕರಿತೀವಿ. ಏನಂದರೆ ಆಹಾರ ಸೇವನೆ ಮಾಡಿದ ಮೇಲೆ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಂಡ ಮೇಲೆ ಬೇಡವಾದ ಒಂದು ಆಹಾರ ಪದಾರ್ಥಗಳನ್ನು ಹೊರಹಾಕುತ್ತದೆ. ಇಂಥ ಒಂದು ಕ್ರಿಯೆ ಏನೈತಿ ನಾವು ವಿಸರ್ಜನೆ. ಅಂದರೆ ಆಹಾರ ಸೇವನೆ ಮಾಡಿದ ಮೇಲೆ ಬೇಡವಾದ ಪದಾರ್ಥವನ್ನು ಹೊರಸೂಸುವ ಒಂದು ಕ್ರಿಯೆ ಏನೈತಿ ನಾವು
ವಿಸರ್ಜನೆ ಅಂತ ಕರಿತೀವಿ. ಹಾಗಾದ್ರೆ ಏನು ಏಕಕೋಶದಲ್ಲಿ ಸಂತಾನೋತ್ಪತ್ತಿ ಯಾವ ರೀತಿ ಅನ್ನೋದನ್ನು ಗಮನಿಸಿದಾಗ ಪ್ರತಿಯೊಂದು ಜೀವಿಗೂ ಸಂತಾನೋತ್ಪತ್ತಿ ಬೇಕೇ ಬೇಕು. ಏಕೆಂದರೆ ಅದರ ಮುಂದಿನ ಒಂದು ಪೀಳಿಗೆಗೆ ಬೇಕಲ್ಲ. ಇದೇ ನಾವು ಒಂದು ಪೀಳಿಗೆ ಇದೆ ಅಂತ ನಾವು ಯಾರಾದ್ರೂ ಹೇಳಬೇಕಾದ್ರೆ ಅಲ್ಲಿ ಸಂತಾನೋತ್ಪತ್ತಿ ನಡೀಲೇಬೇಕು. ಪ್ರತಿಯೊಂದು ಜೀವಿಗೂ ಸಂತಾನೋತ್ಪತ್ತಿ ಬೇಕು ಅನ್ನೋದಕ್ಕೆ ಒಂದು ಕಾರಣ. ಯಾಕಂದ್ರೆ ನಮ್ಮ ಮುಂದಿನ ಒಂದು ಪೀಳಿಗೆ ರಚನೆ ಆಗಬೇಕಾದ್ರೆ ಸಂತಾನೋತ್ಪತ್ತಿ ಆಗಲೇಬೇಕು. ಆದರೆ ಒಂದೇ ಕೋಶ ಎಲ್ಲ ಕಾರ್ಯ ಮಾಡುತ್ತದ ನಡೆಯುತ್ತದ. ಈಗ ಒಂದೇ ಕೋಶವು ಎಲ್ಲ ಕಾರ್ಯ ಮಾಡ್ತದ. ಅದೇ ರೀತಿ ಬಹುಕೋಶೀಯ ಜೀವಿಗಳು ಉತ್ಪತ್ತಿ ಆದವು. ಈ ಬಹುಕೋಶೀಯ ಜೀವಿಗಳು ಉತ್ಪತ್ತಿ ಆದ ನಂತರ ಅಲ್ಲಿ ಒಂದು ಕಷ್ಟ ಪ್ರಾರಂಭ ಆಗ್ತದೆ. ಏಕೆಂದರೆ ಏಕಕೋಶಿ ಜೀವಿಯು ತನ್ನ ಕೆಲಸವನ್ನು ತಾನೇ ನಿರ್ವಹಿಸುತ್ತದೆ. ಹಾಗಾಗಿ ಬಹುಕೋಶಿ ಜೀವಿಗಳು ತನ್ನ ಕೆಲಸವನ್ನು ತಾವೇ ನಿರ್ವಹಿಸಲು ಸಾಧ್ಯವಿಲ್ಲ. ಅಲ್ಲಿ ಏನು ಮಾಡ್ತಾವಪ್ಪ ಅಂದ್ರೆ ಎಲ್ಲ ಬಹುಕೋಶಿ ಜೀವಿಗಳು ಮೀಟಿಂಗ್ನ ಅರೇಂಜ್ ಮಾಡ್ತವೆ. ಆ ಮೀಟಿಂಗ್ನ ಅರೇಂಜ್ ಮಾಡಿದ ನಂತರ ನೀನು ಉಸಿರಾಡು, ನೀನು ರಕ್ತ ಪರಿಚಲನೆ ಮಾಡು, ಈ ರೀತಿಯಾಗಿ ತಮ್ಮ ತಮ್ಮ ಒಂದು ಕ್ರಿಯೆಗಳನ್ನು ಡಿವೈಡ್ ಮಾಡಿಕೊಂಡು ಆ ನಂತರ ಬಹುಕೋಶಿ ಜೀವಿಗಳಿಗೆ ಒಂದು ನಿಧಾನವಾಗಿ ಉಸಿರಾಡಲು, ರಕ್ತ ಪರಿಚಲನವಾಗಲು, ಆಹಾರ ಸೇವನೆಗೊಳ್ಳಲು, ಈ ರೀತಿಯಾಗಿ ನಿಧಾನವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ ಹೋದರು. ತಿಳಿತಾ ಇದೆಯಲ್ಲ, ಬಹುಕೋಶಿ ಜೀವಿಗಳಲ್ಲಿ ಲಕ್ಷಾಂತರ ಕೋಶಗಳು ಇರುತ್ತವೆ ಅನ್ನೋದಕ್ಕೆ ಕಾರಣವಾಗಿದೆ. ಹಾಗಾದರೆ ಇಲ್ಲಿ ಒಂದು ನಿರ್ದಿಷ್ಟ ಮೂಲದಿಂದ ಬಂದ ಒಂದೇ ರೀತಿಯ ರಚನೆ, ಒಂದೇ ರೀತಿಯ ಕಾರ್ಯಗಳನ್ನು ಮಾಡುವ ಒಂದು ಅಂಗಕ್ಕೆ ನಾವೇನಂತೀವಿ ಅಂಗಾಂಶ ಅಂತ ಕರಿತೀವಿ. ಯಾಕೆಂದರೆ ಪ್ರತಿ ಒಂದು ಬಹುಕೋಶಿಯು ಕಷ್ಟ ಆಗುತ್ತದೆ. ಇಲ್ಲಿ ನೋಡಿ, ಏಕಕೋಶಿಯು ತನ್ನ ಆಹಾರ ಸೇವನೆ, ಪೋಷಣೆ, ಬೆಳವಣಿಗೆ, ವಿಸರ್ಜನೆ, ಸಂತಾನೋತ್ಪತ್ತಿ ಒಂದೇ ಆಗ್ತಾ ಬಂತು. ಆದರೆ ಬಹುಕೋಶಿಗೆ ಆ ರೀತಿ ಮಾಡಲು ಸಾಧ್ಯವಾಗುವುದಿಲ್ಲ. ಅಲ್ಲಿ ಡಿವೈಡ್ ಮಾಡಿರುವವು ನೀನು ಈ ರೀತಿ ಮಾಡು, ನೀನು ಈ ರೀತಿ ಮಾಡು, ನೀನು ಈ ರೀತಿ ಮಾಡು ಅಂತ ಅದೇನು ಬಹುಕೋಶಿಗಳು ಮೀಟಿಂಗ್ ಮಾಡಿ ಈ ರೀತಿ ಡಿವೈಡ್ ಮಾಡಿದರು. ಆಗ ಮಾಡಿದ ತಕ್ಷಣ ಅದೇನಾಗ್ತದೆ ಅಂದರೆ ಕೋಶಗಳು ಕೆಲಸವನ್ನು ಹಂಚಿಕೊಂಡು ಗುಂಪು ಕೋಶದಿಂದ ಹುಟ್ಟಿ ಬಂದ ಒಂದೇ ರೀತಿಯ ರಚನೆ. ಏನಂದರೆ ಬಹುಕೋಶಿಯು ಮೀಟಿಂಗ್ನ ಮಾಡ್ತವೆ. ಆ ಬಹುಕೋಶಿ ಮೀಟಿಂಗ್ನ ಮಾಡಿದ ಮೇಲೆ ಆಗ ಹುಟ್ಟಿ ಬಂದ ಒಂದು ರಚನೆ ಕಾರ್ಯ ಮತ್ತು ಇಲ್ಲಿ ನಿರ್ದಿಷ್ಟ ಮೂಲ ಮತ್ತು ಕಾರ್ಯ ಇವುಗಳನ್ನು ಒಳಗೊಂಡ ಒಂದು ಅಂಗಕ್ಕೆ ಅಥವಾ ಒಂದು ಭಾಗಕ್ಕೆ ನಾವೇನಂತೀವಿ ಅಂಗಾಂಶ ಅಂತ ಕರಿತೀವಿ. ಏಕೆಂದರೆ ಏಕಕೋಶಿ ಜೀವಿಯಲ್ಲಿ ಒಂದೇ ಇರುತ್ತದೆ, ಈ ಬಹುಕೋಶಿ ಜೀವಿಯಲ್ಲಿ ಹಲವು ಭಾಗಗಳಿರ್ತವೆ. ಅವುಗಳನ್ನು ಎಲ್ಲ ಒಳಗೊಂಡ ಒಂದು ಭಾಗಕ್ಕೆ ನಾವೇನಂತೀವಿ ಅಂಗಾಂಶ ಅಂತ ಕರಿತೀವಿ. ತಿಳಿತಲ್ಲ? ಹಾಗಾದರೆ ಅಂಗಾಂಶ ಅಂದರೆ ಏನು ಬರೆಯೋಣ. ಇಲ್ಲಿ ಅಂಗಾಂಶ ಅಂದರೆ ಒಂದು ನಿರ್ದಿಷ್ಟ ಮೂಲದಿಂದ ಬಂದ ಒಂದೇ ರೀತಿಯ ರಚನೆ ಮತ್ತು ಕಾರ್ಯ ಒಂದು ನಿರ್ದಿಷ್ಟ ಮೂಲದಿಂದ ಬಂದ ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಮಾಡುವ ಅಂಗ ಏನಂದ್ರೆ ಒಂದು ನಿರ್ದಿಷ್ಟ ಕಾರ್ಯವನ್ನು ಒಂದು ನಿರ್ದಿಷ್ಟ ಮೂಲದಿಂದ ಬಂದ ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಮಾಡುವ ಜೀವಕೋಶಗಳ ಗುಂಪನ್ನು ಏನಂತೀವಿ ನಾವು ಅಂಗಾಂಶ ಎನ್ನುವುದು. ಇದೆಲ್ಲ ಯಾವ ರೀತಿ ನಾವು ಗುಂಪುಗಳಿಗೆ ಅಂದರೆ ಈ ರೀತಿ ನಾವು ಡಿವೈಡ್ ಮಾಡಿದಾಗ ಮಾತ್ರ ಏನಂತೀವಿ ಅಂಗಾಂಶ ಅಂತ ನಮಗೆ ವಿಷಯ ತಿಳಿದು ಬರ್ತದೆ. ಏಕೆಂದರೆ
ಏಕಕೋಶೀಯ ಹಾಗೆ ನಾವು ಬಹುಕೋಶಿಗಳು ಅವುಗಳೇ ಒಂದೇ ರೀತಿಯಾಗಿ ಮೂಮೆಂಟ್ ಮಾಡ್ತಾ ಹೋದ್ರೆ ಅದು ಸಾಧ್ಯವಿಲ್ಲ ಅಂತ ಏನು ಮಾಡ್ತೇವೆ, ಬಹುಕೋಶಿ ಎಲ್ಲ ಜೀವಕೋಶಗಳಲ್ಲಿ ಅವೆಲ್ಲ ಮೀಟಿಂಗ್ ಮಾಡಿ ತಮ್ಮ ತಮ್ಮ ಕೆಲಸಗಳಿಗೆ ತಾವೇ ಅಂದರೆ ಡಿವೈಡ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ನಿರ್ದಿಷ್ಟ ಮೂಲದಿಂದ ಬಂದ ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಮಾಡುವ ಒಂದು ಜೀವಕೋಶಗಳ ಗುಂಪಿಗೆ ನಾವೇನಿದ್ದೀವಿ ಅಂಗಾಂಶ ಅಂತ ಹೇಳ್ತೀವಿ. ಆಯ್ತಲ್ಲ. ಹಾಗಾದರೆ ಬಹುಕೋಶೀಯ ಜೀವಿಗಳಲ್ಲಿ ಅಂಗಾಂಶಗಳ ಉಪಯುಕ್ತತೆ ಏನು? ಈ ನಾವು ಏಕಕೋಶೀಯ ಜೀವಿಗಳಲ್ಲಿ ಯಾವ ರೀತಿ ಪೋಷಣೆ, ಚಲನೆ, ಉಸಿರಾಟ, ವಿಸರ್ಜನೆ ಮತ್ತು ಸಂತಾನೋತ್ಪತ್ತಿ ಇವುಗಳನ್ನ ನೋಡಿಕೊಂಡು, ಹಾಗಾದರೆ ಬಹುಕೋಶೀಯಲ್ಲಿ ಯಾವ ರೀತಿ ಜೀವಿಗಳಲ್ಲಿ ಅಂಗಾಂಶ ಉಪಯುಕ್ತ ಅನ್ನೋದನ್ನ ನೋಡೋಣ. ಬಹುಕೋಶೀಯಗಳಲ್ಲಿ ಬಹುಕೋಶೀಯ ಜೀವಿಗಳಲ್ಲಿ ಅಂಗಾಂಶಗಳ ಉಪಯುಕ್ತತೆ. ಇಲ್ಲಿ ಮೊದಲಿಗೆ ಮೂಲಭೂತ ಕ್ರಿಯೆಗಳಾದ ಯಾವುವು? ಮೂಲಭೂತ ಕ್ರಿಯೆಗಳಾದ ಫಸ್ಟ್ ಒನ್ ಮೂಲಭೂತ ಕ್ರಿಯೆಗಳಾದ ಚಲನೆ, ಆಹಾರ, ಉಸಿರಾಟ, ಇವೇನು ಮೂಲಭೂತ ಕ್ರಿಯೆಗಳು. ಹಾಗಾದರೆ ಇವು ಹೋದಂತೆ ಕ್ರಿಯೆಗಳನ್ನು ನಿರ್ವಹಿಸಲು ಬಹುಕೋಶಿ ಜೀವಿಗಳಲ್ಲಿ ಲಕ್ಷಾಂತರ ಜೀವಿಗಳಿವೆ. ನೋಡಿ, ಮೂಲಭೂತ ಕ್ರಿಯೆಗಳ ಚಲನೆ, ಆಹಾರ, ಉಸಿರಾಟ ಹಾಗೂ ವಿಸರ್ಜನೆ ಇವುಗಳನ್ನು ಕಾರ್ಯನಿರ್ವಹಿಸಲು ಬಹುಕೋಶಿ ಜೀವಿಗಳಲ್ಲಿ ಲಕ್ಷಾಂತರ ಜೀವಕೋಶಗಳಿವೆ. ನಾನು ಹಿಂದೆ ಹೇಳಿದ್ನಲ್ಲ, ಯಾವ ರೀತಿ ಮೀಟಿಂಗ್ ಮಾಡಿ ತಮ್ಮ ಕೆಲಸವನ್ನು ತಾವೇ ನಿಭಾಯಿಸುವಂತೆ ಅವು ಚರ್ಚೆ ಮಾಡಿ ಡಿವೈಡ್ ಆದವು. ಅವುಗಳಿಗೆ ಇಲ್ಲಿ ನೋಡಿದಾಗ ತಮ್ಮ ಕೆಲಸವನ್ನು ತಾವೇ ಮಾಡಲು ಲಕ್ಷಾಂತರ ಜೀವಕೋಶಗಳಿವೆ. ನೋಡಿ, ಮೂಲಭೂತ ಕ್ರಿಯೆಗಳ ಚಲನೆ, ಆಹಾರ, ಉಸಿರಾಟ, ವಿಸರ್ಜನೆ ಇವುಗಳನ್ನೆಲ್ಲ ನಿಭಾಯಿಸಲು ಲಕ್ಷಾಂತರ ಜೀವಕೋಶಗಳಿವೆ. ಈಗಲ್ಲ ಬಹುಕೋಶಿ ಜೀವದಲ್ಲಿ ಅಂಗಾಂಶಗಳ ಉಪಯುಕ್ತತೆ ಇದೇನು? ಚಲನೆ, ಆಹಾರ, ಉಸಿರಾಟ, ವಿಸರ್ಜನೆ ಇವುಗಳನ್ನು ಅವುಗಳದ್ದೇ ಆದಂಥ ಅಂಗಾಂಶವನ್ನು ಹೊಂದಿವೆ. ಆ ಅಂಗಾಂಶಗಳನ್ನು ನಿಭಾಯಿಸಲು ಲಕ್ಷಾಂತರ ಜೀವಕೋಶಗಳು ಬಹುಕೋಶಗಳಲ್ಲಿ ಕಾಣ್ತೇವೆ. ಇನ್ನು ಎರಡನೇದು ನೋಡಿದಾಗ ಇಲ್ಲಿ ಜೀವಕೋಶಗಳು ಕೆಲವು ಕ್ರಿಯೆಗಳನ್ನು ನಿರ್ವಹಿಸಲು ವೈಶಿಷ್ಟ್ಯತೆಯನ್ನು ಪಡೆದಿದೆ. ಏನೆಂದರೆ ಇವುಗಳನ್ನು ನಿಭಾಯಿಸಲು ಅದರದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಪಡೆದಿದೆ. ಏನು? ಜೀವಕೋಶಗಳು ಕಾರ್ಯನಿರ್ವಹಿಸಲು ವೈಶಿಷ್ಟ್ಯತೆಯನ್ನು ಹೊಂದಿದೆ. ಈಗ ಈ ಏನಿರುವಂಥ ಈ ಏನು ಜೀವಕೋಶಗಳಿರಲ್ಲ ಅದರದ್ದೇ ಆದಂಥ ಅಂಗಾಂಗಗಳು ಬಹುಕೋಶಿಗಳು ತನ್ನಲ್ಲಿರುವಂಥ ವೈಶಿಷ್ಟ್ಯವನ್ನು ಹೊಂದಿದೆ. ಇದೆಲ್ಲ ನೋಡಿ, ಮೂಲಭೂತ ಕ್ರಿಯೆಗಳಾದಂಥ ಚಲನೆ, ಆಹಾರ, ಉಸಿರಾಟ, ವಿಸರ್ಜನೆಗಳನ್ನು ಅದರದ್ದೇ ಆದ ಒಂದು ಕಾರ್ಯನಿರ್ವಹಿಸಲು ಇಲ್ಲಿ ಬಹುಕೋಶಗಳು ವೈಶಿಷ್ಟ್ಯತೆ ಅಂದ್ರೇನು? ಅವುದರದ್ದೇ ಆದಂಥ ಒಂದು ಶಕ್ತಿ, ಒಂದು ಯಾವುದೇ ಒಂದು ವೈಶಿಷ್ಟ್ಯ ಕಾರ್ಯನಿರ್ವಹಿಸಲು ಅವುಗಳು ಜೀವಕೋಶಗಳು ಹೊಂದಿವೆ. ಇನ್ನು ಮೂರನೇದು, ಇಲ್ಲಿ ಜೀವಕೋಶಗಳು ಒಂದು ನಿರ್ದಿಷ್ಟ ಕ್ರಿಯೆಯನ್ನು ಮಾತ್ರ ನಿರ್ವಹಿಸಬಲ್ಲದ ಕಾರ್ಯವನ್ನು ಬಹು ಸಮರ್ಥವಾಗಿ ಮಾಡುತ್ತದೆ. ಅಂದರೆ ಜೀವಕೋಶಗಳು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾತ್ರ ನಿರ್ವಹಿಸಬಲ್ಲವು. ಇನ್ನು ಜೀವಕೋಶಗಳು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾತ್ರ ನಿರ್ವಹಿಸಬಲ್ಲದು. ಏಕೆಂದರೆ ಅದು ಅವರದ್ದೇ ಆದಂಥ ಈಗ ನಾವು
ಈಗಾಗಲೇ ಹೇಳಿದೆ, ಮೀಟಿಂಗ್ ಮಾಡಿ ಅವರು ಏನು ಮಾಡ್ತೇವೆ, ನೀನು ಈ ಕಾರ್ಯ ಮಾಡು, ನೀನು ಈ ಕಾರ್ಯ ಮಾಡು ಅಂತ ಅವು ಡಿಸ್ಕಸ್ ಮಾಡಿರ್ತವೆ. ಅದರದೇ ಆದ ಒಂದು ಕೆಲಸವನ್ನು ಮಾತ್ರ ಅವು ನಿರ್ವಹಿಸಬಲ್ಲದು. ಈಗ ಬೇರೆ ಉಸಿರಾಟು ಜಾಗದಲ್ಲಿ ನಾವು ಏನು ಮಾಡಬೇಕು, ಮಾತಾಡೋದಕ್ಕೆ ಆಗ್ತದ ಆಗೋದಿಲ್ಲ, ಯಾಕೆಂದರೆ ಅಲ್ಲಿ ಮಾತನ್ನು ಉಸಿರಾಡುತ್ತೇವೆ. ಅದೇ ರೀತಿ ನಿರ್ದಿಷ್ಟ ಕಾರ್ಯವನ್ನು ಮಾತ್ರ ಅದು ನಿಭಾಯಿಸಬಲ್ಲದು. ಇನ್ನು ಜೀವಕೋಶಗಳು ಒಂದು ನಿರ್ದಿಷ್ಟ ಕಾರ್ಯ ಮಾತ್ರ ನಿಭಾಯಿಸಬಲ್ಲದು. ಇದಕ್ಕೆ ಉದಾಹರಣೆ ನೋಡಿದಾಗ ಮನುಷ್ಯನಲ್ಲಿರುವ ಸ್ನಾಯು ಕೋಶಗಳು ಸಂಕುಚಿತ ವಿಕಸನ ಚಲನೆಗೆ ಕಾರಣವಾಗುತ್ತವೆ. ಹಾಗಾದರೆ ನರಕೋಶಗಳು ಸಂದೇಶವನ್ನು ಒಯ್ಯುತ್ತವೆ. ಈಗ ಹೇಳಿದರ ಯಾವುದೇ ಒಂದು ಕಾರ್ಯ ಆಗಬೇಕಾದ್ರೆ ನಾವು ಈಗ ಚುಚ್ಚಿದಾಗ ಅಥವಾ ಏನಾದರೂ ಚುಚ್ಚಿದಾಗ ನಮಗೆ ನೇರವಾಗಿ ಏನು ಹೋಗ್ತದೆ, ತಲೆಗೆ ತಾಗುತ್ತದೆ. ಅಂದರೆ ನರಗಳ ಮೂಲಕ ನಮ್ಮ ಮೆದುಳಿಗೆ ತಕ್ಷಣ ಒಂದು ನೆನಪಿಗೆ ಬರ್ತದೆ, ಏನು ಕಡಿತಾ ಇದೆ, ಏನು ಚೂಡ್ತಾ ಇದೆ ಅಂತ. ಅದೇ ಅದರದೇ ಆದ ಒಂದು ಕಾರ್ಯಗಳನ್ನು ಏನು ಮಾಡ್ತೀವಿ, ಜೀವಕೋಶಗಳು ನಿಭಾಯಿಸುತ್ತವೆ. ಅದನ್ನು ಬಿಟ್ಟು ಬೇರೆ ಏನು ಮಾಡೋದಿಲ್ಲ. ಇನ್ನು ಕೊನೆಯದಾಗಿ ನಾಲ್ಕನೇದು, ಇಲ್ಲಿ ಸಸ್ಯಗಳಲ್ಲಿ ವಾಹಕ ಅಂಗಾಂಶಗಳು ಆಹಾರ, ನೀರನ್ನು ಸಸ್ಯದ ಒಂದು ಭಾಗದಿಂದ ಇತರ ಭಾಗಗಳಿಗೆ ಸಾಗಿಸುತ್ತದೆ. ಹೀಗೆ ಬಹುಕೋಶಿಗಳು ತಮ್ಮ ಕೆಲಸವನ್ನು ಮಾಡುತ್ತದೆ. ಇಲ್ಲಿ ಸಸ್ಯಗಳು ವಾಹಕ ಅಂಗಾಂಶಗಳ ಮೂಲಕ ನೀರನ್ನು, ಅಂಗಾಂಶಗಳ ಮೂಲಕ ಆಹಾರ, ನೀರು ಇವುಗಳನ್ನು ಏನು ಮಾಡ್ತದೆ, ತನ್ನ ಒಂದು ಭಾಗದಿಂದ ಇತರ ಭಾಗಕ್ಕೆ ಸಾಗಿಸುತ್ತವೆ. ಅಂದರೆ ಸಸ್ಯಗಳು ವಾಹಕ ಅಂಗಾಂಶಗಳ ಮೂಲಕ ಆಹಾರ, ನೀರು ಇವುಗಳನ್ನೆಲ್ಲ ಸರಬರಾಜು ಮಾಡಲು ಬಹುಕೋಶಿಯು ಸಹಾಯ ಮಾಡುತ್ತದೆ. ಆದರೆ ಇವತ್ತಿನ ಒಂದು ನಾವು ಈ ಅವಧಿಯಲ್ಲಿ ಈ ಅಂಗಾಂಶಗಳಿಗೆ ಸಂಬಂಧಪಟ್ಟಂತ ಒಂದು ನಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಎಷ್ಟು ವಿಷಯ ಇದೆ ಅನ್ನೋದನ್ನು ಕುರಿತು ಒಂದು ಚಾರ್ಟ್ನ ಮೂಲಕ ನೋಡಿದೆವು. ಅದರಲ್ಲಿ ಏಕಕೋಶಿ ಜೀವಿ, ಸಸ್ಯ ಅಂಗಾಂಶ, ಪ್ರಾಣಿ ಅಂಗಾಂಶ, ಮತ್ತು ಸಸ್ಯ ಅಂಗಾಂಶದಲ್ಲಿ ಮತ್ತೆರಡು ವಿಧ, ಆ ಎರಡರಲ್ಲಿ ಮತ್ತೆರಡು ವಿಧ, ಆ ಎರಡರಲ್ಲಿ 4 ವಿಧ, ಮತ್ತೆ 4 ವಿಧ, ಪ್ರಾಣಿ ಅಂಗಾಂಶದಲ್ಲಿ 4 ವಿಧಗಳನ್ನು ಗಮನಿಸಿದೆವು. ಮತ್ತು ಇಲ್ಲಿ ಮೇನ್ ವಿಷಯವಂದರೆ ಒಂದು ನಿರ್ದಿಷ್ಟ ವಿಷಯ ಅಂದರೆ ಏಕಕೋಶಿ ಜೀವಿಯಲ್ಲಿ ಯಾವ ರೀತಿ ಪೋಷಣೆ ಮತ್ತು ಚಲನೆ, ಉಸಿರಾಟ, ವಿಸರ್ಜನೆ, ಅವುಗಳ ಸಂತಾನೋತ್ಪತ್ತಿ ಯಾವ ರೀತಿ ಆಗಬೇಕಾ ಆಗಬಾರ್ದಾ ಅನ್ನೋದನ್ನು ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ಮತ್ತು ಬಹುಕೋಶಿಯಲ್ಲಿ ನೋಡಿದಾಗ ಅಂಗಾಂಶ ಎಂದರೆ ಏನಂತ ನೋಡಿದ್ವಿ, ಒಂದು ನಿರ್ದಿಷ್ಟ ಮೂಲದಿಂದ ಬಂದಂಥ ಒಂದು ರಚನೆ ಕಾರ್ಯ, ಈ ಎಲ್ಲ ಜೀವಕೋಶಗಳ ಗುಂಪಕ್ಕೆ ನಾವು ಅಂಗಾಂಶ ಅಂತ ಕರೀತೀವಿ. ಹಾಗಾದರೆ ಬಹುಕೋಶಿ ಜೀವಿಗಳಲ್ಲಿ ಅಂಗಾಂಶಗಳ ಉಪಯುಕ್ತತೆ ಏನಂತ ನಾವು ನೋಡಿದಾಗ ಇಲ್ಲಿ ಮೂಲಭೂತ ಕ್ರಿಯೆಗಳಾದಂಥ ಚಲನೆ, ಆಹಾರ ಇವುಗಳನ್ನು ನಾವು ಗಮನಿಸಿದಾಗ ಅವುಗಳದ್ದೇ ಆದಂತಹ ಒಂದು ಏನಿದೆ ಲಕ್ಷಾಂತರ ಜೀವಕೋಶಗಳು ಬಹುಕೋಶಿ ಜೀವಿಗಳು ಇದ್ದಾವೆ. ಅಂದರೆ ನಾವು ಆಹಾರವನ್ನು ಯಾವ ರೀತಿ ಸೇವನೆ ಮಾಡಬೇಕು, ಚಲನೆಯನ್ನು ಯಾವ ರೀತಿ ಸೇವನೆ ಮಾಡಬೇಕು, ಉಸಿರಾಟ ಯಾವ ರೀತಿ ಅಂದರೆ ಅದರದೇ ಆದಂತಹ ಒಂದು ಜೀವಕೋಶಗಳು ಬಹುಕೋಶಗಳಲ್ಲಿ ಲಕ್ಷಾಂತರ ಒಟ್ಟಿವೆ ಅನ್ನೋಕ್ಕಿಂತ ಕೂಡಿವೆ ಅಂತ ಹೇಳ್ಬೋದು. ಇನ್ನು ಜೀವಕೋಶಗಳು ಕಾರ್ಯನಿರ್ವಹಿಸಲು ವೈಶಿಷ್ಟ್ಯತೆಯನ್ನು ಹೊಂದಿವೆ. ಯಾಕೆಂದರೆ ಇವೆಲ್ಲ ಆಗಬೇಕಾದ್ರೆ ಬಹುಕೋಶಿ ಜೀವಿಗಳಲ್ಲಿ ತನ್ನದೇ ಆದಂಥ ಒಂದು ಗುಣವನ್ನು ಹೊಂದಿದೆ. ಅದೇ ಗುಣ ಯಾವುದಿದೆ, ವೈಶಿಷ್ಟ್ಯತೆ ಗುಣವನ್ನು ಹೊಂದಿದೆ. ಇನ್ನು ಜೀವಕೋಶಗಳು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾತ್ರ ನಿಭಾಯಿಸುತ್ತವೆ. ನಿರ್ದಿಷ್ಟ ಕಾರ್ಯ ಅಂದರೆ ಈಗ ನಾವು ಯಾವ ಒಂದು ಕಾರ್ಯ ಮಾಡ್ತೀವಿ ಅದರದ್ದೇ ಆದ ಒಂದು ನಿರ್ದಿಷ್ಟ ಕಾರ್ಯ. ಈಗ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಅದು ಆ ಕಾರ್ಯ ಮಾತ್ರ ಮಾಡಬೇಕು. ಆ ಬಾಯಿಗೆ ನಾವು ಏನಾದರೂ ಏನು ಮುಟ್ಟಬಹುದಾ, ಏನಾದರೂ ಅಂದರೆ ಮುಟ್ಟೋದು ಮತ್ತು ಓಡೋದು ಇದರಿಂದ ಆಗೋದಿಲ್ಲ. ಯಾಕಂದರೆ ಅದರದೇ ಆದ ಬಹುಕೋಶಿ ಜೀವಿಗಳಲ್ಲಿ ಬೇರೆ ಬೇರೆ ಬೇರೆಯಾದ ಒಂದು ವಿಷಯಗಳು ಇವೆ. ಅಂದರೆ ಲಕ್ಷಾಂತರ ಜೀವಕೋಶಗಳಿವೆ, ಅವುಗಳದೇ ಆದ ಒಂದು ಕೆಲಸ ಅವುಗಳಿಗೆ ನಿಭಾಯಿಸಿಬಿಟ್ಟಿದೆ. ಅದೇನಿದೆ ನಿರ್ದಿಷ್ಟ ಕಾರ್ಯ ಮಾತ್ರ ನಿಭಾಯಿಸಬಲ್ಲದು. ಈಗ ನಾವು ಕೈಯಿಂದ ಏನು ಮಾಡೋ ಸಾಧ್ಯ ಅದನ್ನಷ್ಟೇ ಮಾಡಬೇಕು, ಬೇರೆ ಏನು ಮಾಡಕ್ಕೆ ಹೋಗಬಾರ್ದು. ಏಕೆಂದರೆ ಅಲ್ಲಿ ಅವುಗಳದೇ ಆದ ಒಂದು ಲಕ್ಷಾಂತರ ಅಂದರೆ ಜೀವಕೋಶಗಳು ಇವೆ. ಇನ್ನು ಸಸ್ಯಗಳನ್ನು ವಾಹಕ ಅಂಗಾಂಶ ಮೂಲಕ ಅಂದರೆ ಸಸ್ಯಗಳಿಗೆ ಆಹಾರ, ನೀರು ಈ ವಾಹಕ ಅಂಗಾಂಶ ಮೂಲಕ ಸರಬರಾಜು ಮಾಡಲು ಬಹುಕೋಶಿ ಜೀವಿಗಳು ಸಹಾಯ ಮಾಡುತ್ತವೆ. ಇದು ಏನು ಇಲ್ಲಿಯವರೆಗೆ ನಾವು ಅಂಗಾಂಶಗಳ ಪಾಠ ಕುರಿತು ಒಂದು ಸ್ವಲ್ಪ ಮಟ್ಟಿಗೆ ನಾವು ಮಾಡಿದ್ವಿ, ಒಂದು
ತಿಳಿದುಕೊಂಡಿವೆ. ಕೇವಲ ಅಂಗಾಂಶ ಮತ್ತು ಈ ಬಹುಕೋಶಿ ಜೀವಗಳಲ್ಲಿ ಅಂಗಾಂಶದ ಉಪಯುಕ್ತತೆ ಬಗ್ಗೆ ನಾವು ಈ ಒಂದು ಅವಧಿಯಲ್ಲಿ ಅಭ್ಯಾಸ ಮಾಡಿದೆವು. ಇನ್ನು ಮುಂದಿನ ಅವಧಿಯಲ್ಲಿ ಸಸ್ಯ ಅಂಗಾಂಶದ ಕುರಿತು ನಾವೇನು ಮಾಡೋಣ, ಆ ವಿಧಗಳ ಬಗ್ಗೆ ಸಂಪೂರ್ಣವಾಗಿ ನೋಡೋಣ. ಅಲ್ಲಿಯವರೆಗೆ ನಮಸ್ಕಾರ.